ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ದೊಡ್ಡ ನೇಮಕಾತಿ ಪ್ರಕಟಣೆ ಬಂದಿದೆ. ಒಟ್ಟು 211 ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹುದ್ದೆಗಳು ಖಾಲಿಯಿದೆ. ಈ ನೇಮಕಾತಿ ನಡೆಯುತ್ತಿರುವುದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ. ಸರಿ, ಹಾಗಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಇರಬೇಕಾದ ಅರ್ಹತೆಗಳೇನು? ಕನಿಷ್ಠ 10ನೇ ತರಗತಿ ಅಥವಾ ಪಿಯುಸಿ ಪಾಸ್ ಆಗಿರೋದು ಕಡ್ಡಾಯ. ವಯಸ್ಸಿನ ವಿಚಾರಕ್ಕೆ ಬಂದ್ರೆ ಕನಿಷ್ಠ 19, ಗರಿಷ್ಠ 35 ವರ್ಷ ಇರಬೇಕು. ಈಗ ಆಯ್ಕೆ ಪ್ರಕ್ರಿಯೆ ಮತ್ತು ಸಂಬಳದ ಬಗ್ಗೆ ಬೇಗನೆ ತಿಳ್ಕೊಳ್ಳೋಣ. ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ, ಕೇವಲ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಆಯ್ಕೆ ನಡೆಯುತ್ತೆ. ಸಂಬಳದ ವಿಷಯಕ್ಕೆ ಬಂದ್ರೆ ಸರ್ಕಾರದ ನಿಯಮಗಳ ಪ್ರಕಾರವೇ ವೇತನ ಸಿಗಲಿದೆ. ಇನ್ನೊಂದು ಖುಷಿ ಸುದ್ದಿ ಅಂದ್ರೆ ಅರ್ಜಿ ಸಲ್ಲಿಸೋಕೆ ಯಾವುದೇ ಶುಲ್ಕ ಇರೋದಿಲ್ಲ. ಸರಿ, ಈಗ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಈ 6 ಸ್ಟೆಪ್ಸ್ ಫಾಲೋ ಮಾಡಿ. ಅಧಿಕೃತ ವೆಬ್ಸೈಟಿಗೆ ಹೋಗಿ ಸರಿಯಾದ ವಿವರ ತುಂಬಿ. ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಯಾವುದು? ಈ ದಿನಾಂಕಗಳನ್ನ ಮಿಸ್ ಮಾಡಬೇಡಿ. ಅರ್ಜಿ ಹಾಕೋಕ್ಕೆ ಡಿಸೆಂಬರ್ 1ರಿಂದ ಶುರುವಾಗಿ ಡಿಸೆಂಬರ್ 30ಕ್ಕೆ ಕೊನೆಯಾಗುತ್ತೆ. ಅರ್ಜಿ ಸಲ್ಲಿಸಬೇಕಾಗಿರೋದು ಈ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ, ಗಮನ ಇರ್ಲಿ. ಈ ಸರ್ಕಾರಿ ಹುದ್ದೆ ಕೆರಿಯರ್ಗೆ ಸರಿ ಹೊಂದತ್ತಾ? ಯೋಚನೆ ಮಾಡಿ, ತಡ ಮಾಡದೆ ಅಪ್ಲೈ ಮಾಡಿ.